ನೀನು ಪರೀಕ್ಷೆಯಲ್ಲಿ ಎಫ್ ಮಾರ್ಕ್ಸ್ ತಗೊಂಡಿ ಗೊತ್ತಾ ನಿನಗೆ? ಜಸ್ಟ್ ಪಾಸ್. ನಿನಗೆ ನಾಚಿಕೆ ಆಗಲ್ಲ ಕಡಿಮೆ ಮಾರ್ಕ್ಸ್ ತಗೊಳಕ್ಕೆ? ಟೀಚರ್, ನೀವು ಮೈಗಚ್ಚೋ ಲಕ್ಸು ಎಷ್ಟು ರೂಪಾಯಿ? ಯಾಕೆ ಹೇಳಿ ಟೀಚರ್. 35 ರೂಪಾಯಿ. ಹಂಗಂದ್ರೆ ಅಂಗಡಿಯವನಿಗೆ ನೀವು 90 ರೂಪಾಯಿ ಕೊಟ್ಟು ತಗೊಂತೀರಾ? 35 ರೂಪಾಯಿಗೆ ಸೋಪ್ ಬರುತ್ತೆ ಅಂದ್ರೆ 90 ಕೊಡಕ್ಕೆ ನಾನೇನು ಹುಚ್ಚಿನ? ಹಂಗಂದ್ರೆ 35ಕ್ಕೆ ನಾವು ಪಾಸ್ ಆಗ್ತೀವಂದ್ರೆ 90ಕ್ಕೆ ನಾವೇನು ಹುಚ್ಚರ? ಯಾಪಲ್ ಗಿಡ ಇದ್ರ ಯಾಪಲ್ ಹೆಂಗ್ ಕಿತ್ಕೊಂಡ್ ಬರ್ತಿ? ಸರ ಬಡಗಿ ತಗೊಂಡ್ ಹೊಡಿತೀನ್ರಿ, ಕೆಳಗ್ ಬೀಳ್ತದ ತಗೊಂಡ್ ಬರ್ತೀನ್ರಿ. ಅಷ್ಟು ದೊಡ್ಡ ಬಡಗಿ ಯಾರು ನಿಮ್ಮ ಅಪ್ಪ ತರ್ತಾನೇನು? ಸರ ಸಮುದ್ರದಾಗ ಗಿಡ ಏನು ನಿಮ್ಮ ಅಪ್ಪನ ಇಟ್ಟಿರ್ತಾನೇನ್ರಿ? ಇಂಡಿಯಾದಲ್ಲಿ ಜಾಸ್ತಿ ಮಳೆ ಯಾವ ಜಾಗದಲ್ಲಿ ಆಗುತ್ತೆ ಸರ್? ನೆಲದ ಮೇಲೆ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಪಾನಿಪತ್ ಎಂಬ ಯುದ್ಧ ಯಾವಾಗ ಶುರುವಾಗಿ ಯಾವಾಗ ಮುಗೀತು ಸರ್? ಪಾನಿಪತ್ ಎಂಬ ಯುದ್ಧ ಪೇಜ್ ನಂಬರ್ 23 ಇಂದ ಸ್ಟಾರ್ಟ್ ಆಗಿ ಪೇಜ್ ನಂಬರ್ 28 ಮುಗೀತು. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. 1869 ಗಾಂಧೀಜಿ ಹುಟ್ಟಿದ್ರು ಕಣ್ರೋ. ಸರಿ, 1873 ಏನಾಗಿತ್ತು? ಗಾಂಧೀಜಿಗೆ 4 ವರ್ಷ ಆಗಿತ್ತು. ಊರಿಗೆ ಬಿಟ್ಟು ಊರಿಗೆ ದೊಡ್ಡವನಂತೆ ಅಂತ ಜಾತಿ ನಿಂದು. ಅಕಸ್ಮಾತ್ ದೇವ್ರು ನನ್ ಮುಂದೆ ಪ್ರತ್ಯಕ್ಷನಾದ್ರೆ ನಾನೇನ್ ಕೇಳ್ಕೊತೀನಿ ಗೊತ್ತಾ? ಒಳ್ಳೆ ವಿದ್ಯೆ ಬುದ್ಧಿ ಜ್ಞಾನಾರ್ಜನೆ ಕೊಡಪ್ಪ ಅಂತ ಕೇಳ್ಕೊತೀನಿ. ಯಾರ್ಯಾರ್ಗ ಏನೇನ್ ಇಲ್ವೋ ಅದನ್ನ ಕೇಳ್ಕೊತಾರೆ. ಅಮೋಘ ವರ್ಷ ಕಣ್ಣೊಡಿತಿದ್ದಾನೆ ಸರ್. ಏಯ್ ಅಮೋಘ ವರ್ಷ ಹೇಳೋ, ಆದೇಶ ಸಂಧಿ ಅಂದ್ರೆ ಏನು? ಆದೇಶ ಸಂಧಿ, ಆದೇಶ ಸಂಧಿ, ಆದೇಶ ಸಂಧಿ, ಆದೇಶ ಸಂಧಿ ಎಂದು ಬರೀ ಆದೇಶದ ಸಂಧಿಗಳ ಬಗ್ಗೆ ಮಾತನಾಡುವಿರಲ್ಲ. ಒಮ್ಮೆ ಆದರೂ ನಮ್ಮ ದೇಶದ ಸಂಧಿಗಳ ಬಗ್ಗೆ ಮಾತನಾಡಿದ್ದೀರೇನು?